ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವರಿರೋದೇ ವಿರೋಧ ಪಕ್ಷಗಳು, ಸಾರ್ವಜನಿಕರು ಒಳ್ಳೆಯದೋ ಕೆಟ್ಟದೋ ಸರಿಯೋ ತಪ್ಪು ಮಾತಾಡೋದನ್ನು ಅವರು ಸಹ ಕರಿಬೇಕಾಗಿದೆ. ಆದರೆ 5 ವರ್ಷ ನಿಮ್ಮ ಕಣ್ಣು ಮುಂದೆ ನಡೆದಿದೆಯಲ್ಲ, ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. 5 ವರ್ಷದಲ್ಲಿ ಕುಮಾರಸ್ವಾಮಿಯವರು ಒಂದು ಸಾಲ ಮನ್ನಾ ಮಾಡಿದರು. ಅದು ಇನ್ನೂ ಹಳ್ಳಿಗೆ ಹೋದಾಗ ಸರ್ ನಮಗೆ ಕ್ಲಿಯರ್ ಆಗಿಲ್ಲ, ಸರ್ಕಾರದಿಂದ ದುಡ್ಡು ಬಂದಿಲ್ಲ, ನಾವು ಹೊಸ ಸಾಲ ತಗೊಳಕ್ಕಾಗ್ತಾ ಇಲ್ಲ. ಇನ್ನೂ 15 ಕೋಟಿ ನಾವು ಬಂದ ಮೇಲೂ ನಿಮ್ಮ ಜಿಲ್ಲೆಗೆ 400 ಚಿಲ್ಲರೆ, ನಮ್ಮ ಸರ್ಕಾರ ಬಂದ ಮೇಲೂ ಒಂದು 400-500 ಕೋಟಿ ಕೊಟ್ಟಿದ್ರು. ಇನ್ನೂ 25 ಜನಕ್ಕೆ ಕೊಟ್ಟಿಲ್ಲ ಸರ್ ಇಲ್ಲಿ. ಅದಕ್ಕೆ ಹೇಳಕ್ಕೆ ಬಂದೆ, ನಾನೇ ಹೇಳ್ತಿದ್ದೀನಿ. ನಿಮ್ಗೆ ಹೇಳಬೇಕು ಅಂತ ನಿಂತಿರೋದು ನಾನು, ಎಲ್ರಿಗೂ ಹೇಳಬೇಕು ಅಂತಲೇ. 1,000 ಕೋಟಿ ಮನ್ನಾ ಮಾಡೋದಲ್ಲ, 1 ರೂಪಾಯಿನೂ ಅವರು ಅವಧಿನಲ್ಲಿ ಕಟ್ಟಲಿಲ್ಲ. ಸರ್ಕಾರದಿಂದ ಬ್ಯಾಂಕ್ಗಳಿಗೆ ತುಂಬಿಸ್ಲಿಲ್ಲ. ಸಿದ್ದರಾಮಯ್ಯವರು ನಾವು ಬಂದ ಮೇಲೆ 450-500 ಕೋಟಿ ಕೊಟ್ಟಿದ್ದೀವಿ, ಇನ್ನೂ 450 ಕೋಟಿ ಬಾಕಿ. ಇದು ಯಾರು ಹೊಣೆ? ಹೌದು, ಅಪ್ಪ ಮಾಡಿದ ಸಾಲ ಮಗ ತೀರಿಸ್ತಾರೆ, ಆದರೆ ಸಂತೋಷವಾಗಿ ತೀರಿಸುವಂಥ ಸಂದರ್ಭ ಇದೆ, ಸಂತೋಷವಾಗಿ ಬೈಕನ್ನು ತೀರಿಸುವಂಥದ್ದು ಬೈಕನ್ನು. ಆದರೆ ಸಾಲ ಮಾಡಬೇಕಾದ್ರೆ ಅಪ್ಪ ಮುಂದೆ ನನ್ನ ಮಕ್ಕಳು ತೀರ್ಸಕ್ಕೆ ಆದಾಯವನ್ನು ಯಾವುದಾದ್ರೂ ರೀತಿಯಲ್ಲಿ ಬರೋ ರೀತಿಯಲ್ಲಿ ಮಾಡಿದ್ದೀರಾ ಅಂತಲೂ ನೋಡಬೇಕಲ್ಲ. ದೊಡ್ಡದಾಗಿ ಹೆಸರು ತಗೊಳಕ್ಕಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಾರಲ್ಲ, ಸ್ವಲ್ಪ ದಿವಸ ನೋಡ್ಬೇಕಲ್ಲ ಕಷ್ಟನೇ. ಮಾಡಿದ ಸಾಲನ ಕಟ್ಟಲಿಕ್ಕೆ ಹೋದ್ರೆ ಮುಖ್ಯಮಂತ್ರಿ ನಂತರ ಬೊಮ್ಮಾಯಿ ಯಡಿಯೂರಪ್ಪನವ್ರು ಬಂದು ಅವರೂ ಮಾಡಲಿಲ್ಲ. 3 ಜನ ಮಾಡೋಕ್ಕಾಗದೇ ಇರೋದನ್ನ ಇವತ್ತು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಮಾಡಬೇಕು. ಇವತ್ತು ಅದಾದ್ಮೇಲೆ 5 ಗ್ಯಾರಂಟಿ ನಾನು ಅವರು ವಿವರವಾಗಿ ಹೇಳಿದ್ದಾರೆ, ನಾನು ಹೇಳಕ್ಕೆ ಹೋಗಲ್ಲ. ಈ ರಾಷ್ಟ್ರದಲ್ಲಿ ನಾವು ಮಾಡಿದ್ಮೇಲೆ BJPಯವರು ಅನೇಕ ಕಡೆ ಮಾಡಿದ್ರು, ಆದರೆ ಯಾರೂ ಸಹ ಇಷ್ಟೊಂದು ಸಕ್ಸಸ್ಫುಲ್ ಆಗಿ ಪ್ರತಿ 2.5 ವರ್ಷ 5 ಗ್ಯಾರಂಟಿಯನ್ನು ಕೊಟ್ಟು ಸರ್ಕಾರವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಈ 5 ಗ್ಯಾರಂಟಿಯನ್ನು ಸಮರ್ಪಕವಾಗಿ ಜನರಿಗೆ ತಲುಪಿಸೋದ್ರಿಂದ ಒಂದು ತಾಲೂಕಿಗೆ 1 ವರ್ಷಕ್ಕೆ 250 ಕೋಟಿ ಫ್ರೀಯಾಗಿ ಸರ್ಕಾರದಿಂದ 5 ಗ್ಯಾರಂಟಿ ಮೂಲಕ ಯಜಮಾನರು 250 ಕೋಟಿ ವರ್ಷಕ್ಕೆ ಒಂದು ತಾಲೂಕಿಗೆ ನಿಮಗೆ ಸೇರುತ್ತೆ. 5 ಗ್ಯಾರಂಟಿ 1 ತಿಂಗಳು 2 ತಿಂಗಳು ಲೇಟಾಗಿ ಬರ್ಬೋದಷ್ಟೆ, ಆದರೆ ನಿಮ್ಮೆಲ್ಲರಿಗೂ ಸೇರುತ್ತೆ. ಇದು ಮುಂದುವರಿಯುತ್ತೆ. 2028ಕ್ಕೂ ಅವತ್ತು ನಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆಯನ್ನು ಮುಂದಕ್ಕೆ ಮಾಡ್ತೀವಿ ಚುನಾವಣೆಗೆ ಬಂದಾಗ. ಈಗ 28ರವರೆಗೂ ಮುಂದುವರಿದೆ. ನಿಲ್ಲಿಸ್ತಾರೆ, ಸರಿಯಾಗಿ ಕೊಡಲ್ಲ, ಹೆಣ್ಮಕ್ಳು ದಾರಿ ತಪ್ಪಿದ್ರು, ಏನೆಲ್ಲ ಮಾತಾಡಿದ್ರು ಈಗ ನಿಲ್ಲಿಸೋರು ಮಾತಾಡೋರು. ಇವರೇನು ನಿಲ್ಲಿಸಲ್ಲ ಅಂತ ಗೊತ್ತಾದ ಮೇಲೆ ಈಗ ಮಾತಾಡೋದು ನಿಲ್ಲಿಸೋರು. ಇದು ಒಂದು ಬಹಳ ಪ್ರಮುಖವಾಗಿ. ಇವತ್ತು ಬಂದ ತಕ್ಷಣ ಬರಗಾಲ ಇತ್ತು 2023. ಏನಾದರೂ ಇಲ್ಲಿಂದ ಹೋಗಿರ್ತಕ್ಕಂಥ BJP ಮತ್ತು ಜನತಾದಳದ ಸಂಸದರು ಮರ್ಯಾದೆ ಅನ್ನೋದಿದ್ರೆ ಈ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಸಂಸತ್ನಲ್ಲಿ ಅಥವಾ ಪ್ರಧಾನಮಂತ್ರಿಯವರ ಹತ್ರ, ಹಣಕಾಸಿನ ಸಚಿವರ ಹತ್ರ ಮಾತನಾಡಬೇಕಾಗಿತ್ತು. ಮಾತಾಡಿಲ್ಲ ಇಲ್ಲಿವರೆಗೆ. ಪರಿಹಾರ ಕೊಡದೇ ಇದ್ದಾಗ ಸುಪ್ರೀಂ ಕೋರ್ಟ್ಗೆ
ಅರ್ಜಿ ಹಾಕಿ ಸುಪ್ರೀಂ ಕೋರ್ಟಿಂದ 3,454 ಕೋಟಿ ಪರಿಹಾರವನ್ನು ನಾವು ಕೊಟ್ಟು ಒಂದು ವರ್ಷ ಹಿಂದೆ. ಇವತ್ತು ಮಳೆಯಿಂದ ಹಾನಿ ಹೆಚ್ಚು ಕಡಿಮೆ 1,000 ಕೋಟಿ ಪರಿಹಾರವನ್ನು ನಾವು NDRF ಅಲ್ಲದೆ ಹೆಚ್ಚುವರಿಯಾಗಿ NDRF 1 ಹೆಕ್ಟೇರ್ಗೆ 8,500 ಇದ್ರೆ ಹೆಚ್ಚುವರಿಯಾಗಿ 8,500 ಕೊಡ್ತಾ ಇದ್ದೀವಿ. ಇವತ್ತು ಪಕ್ಕದಲ್ಲಿ 2-3 ರಾಜ್ಯಕ್ಕೆ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಮಳೆಯಿಂದ ಹಾನಿಯಾದಕ್ಕೆ ಕೇಂದ್ರದಿಂದ ಹಣ ಕೊಟ್ಟರು. ನಮ್ಮ ರಾಜ್ಯಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳು ಹೋಗಿ ಮೊನ್ನೆ ರೆಪ್ರೆಸೆಂಟೇಷನ್ ಕೊಟ್ಟವರೆ, ಇನ್ನೂವರೆಗೆ ಹಣ ಕೊಟ್ಟಿಲ್ಲ. ಇನ್ನು ಉಳಿದಂತೆ ಅನೇಕ ಕರ್ನಾಟಕಕ್ಕೆ ಟ್ಯಾಕ್ಸಲ್ಲಿ, ಬೇರೆ ಬೇರೆ ರೀತಿಯಲ್ಲಿ, ಮಾದಾಯಿನಲ್ಲಿ, ಬೆಂಗಳೂರು ಅಭಿವೃದ್ಧಿನಲ್ಲಿ, ಮೆಟ್ರೋಗೆ, JJM, ನರೇಗಾ ಇದ್ದರೆಲ್ಲದರಲ್ಲೂ ಅವರ ಹಣವನ್ನು ಸರಿಯಾದ ರೀತಿಯಲ್ಲಿ ನಮಗೆ ಕೊಡ್ತಾ ಇಲ್ಲ. ಅದನ್ನೆಲ್ಲ ನಾನು ಹೇಳಕ್ಕೆ ಹೋದರೆ ಕಾಲಾವಕಾಶ ಜಾಸ್ತಿ ಇದೆ. ಇದನ್ನೆಲ್ಲ ಯಾರು ಕೇಳಬೇಕು? ರಾಜ್ಯದಿಂದ ಮಂತ್ರಿ ಹೋಗಿ MP ಆಗಿ ಹೋಗಿ ಮಂತ್ರಿ ಆಗಿದ್ದಾರಲ್ಲ, ನಿಮ್ಮ ಕುಮಾರಣ್ಣ, ಸೋಮಣ್ಣ, ಶೋಭಾ ಅವರು, ಜೋಶಿಯವರು, MP ಗಳು ಅವರು ಕೇಳಬೇಕಾಗಿತ್ತು. ಅವರೆಲ್ಲೂ ಅದನ್ನು ಕೇಳಲ್ಲ. ಇಲ್ಲಿ ಬಂದು ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಸಿದ್ದರಾಮಯ್ಯ, DK ಅವರು, ಚಲುವರಾಯಸ್ವಾಮಿ ಅವರು ಹಂಗೆ ಹಿಂಗೆ ಅಂತ ಹೋಗ್ಬಿಡ್ತಾರೆ. 15 ದಿವಸಕ್ಕೆ 1 ತಿಂಗಳಿಗೆ ಬರ್ತಾರೆ. ಅವರ ಜವಾಬ್ದಾರಿ ಈ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ, ರಾಷ್ಟ್ರದಿಂದ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವಂಥ ಕೆಲಸವನ್ನು ಅವ್ರು ಮಾಡಲಿಕ್ಕಾಗ್ತದೆ. ನಿಮಗೇನಾಗುತ್ತೆ? ನಿಮ್ಮ ಕಣ್ಣು ಮುಂದೆ ಕಾಣೋದು ಫಸ್ಟ್ ಚಲುವರಾಯಸ್ವಾಮಿ ಕಾಡ್ತಾನೆ, ಆಮೇಲೆ DK ಶಿವಕುಮಾರು, ಸಿದ್ದರಾಮಯ್ಯನವರು ಕಾಣ್ತಾರೆ. ಮೋದಿಯವರು ಅವರು ಪ್ರಪಂಚದಲ್ಲಿ ಓಡಾಡ್ಲಿಕ್ಕಿರೋದು ಅಂತ ತಿಳ್ಕೊಂಬಿಟ್ಟಿದ್ದೀರ. ಒಳ್ಳೆ ಒಂದು ಸುಸಜ್ಜಿತವಾದಂಥ, ಯಾರೂ ಪ್ರಧಾನಿಗಳು ಓಡಾಡದೇ ಇರುವಂಥ 1,500 ಕೋಟಿ ಒಂದು ಫ್ಲೈಟ್ ಅವ್ರಿಗೋಸ್ಕರ ಖರೀದಿ ಮಾಡೋರೆ. ಅದರಲ್ಲಿ ಓಡಾಡಕ್ಕಟ್ಟೆ ಇರೋದು ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಹೌದು, ಅವರು ಕೆಲಸ ಮಾಡ್ತಾ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಅವರು ಒಂದಷ್ಟು ಏನೋ ಮಾಡಿರ್ಬೋದು, ಅದನ್ನು ನಾನು ಅಲ್ಲೇಗೆಳೆಯಲ್ಲ. ಆದರೆ ನಮ್ಮ ರಾಜ್ಯಕ್ಕಾಗೋ ಅನ್ಯಾಯವನ್ನು ಸರಿಪಡಿಸ್ಬೇಕಲ್ಲ, ಅದು ಬಹಳ ಮುಖ್ಯವಾದ. ಇವತ್ತು ಕೇಂದ್ರದಿಂದ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ. ನಮ್ಮ 5 ಗ್ಯಾರಂಟಿ ಕೊಡ್ತಾ ಇದ್ದೀವಿ, ರೈತರಿಗೆ ಪರಿಹಾರ ಕೊಡ್ತಾ ಇದ್ದೀವಿ, ಮತ್ತು ಕೃಷಿ ಇಲಾಖೆಯಲ್ಲಿ ಈಗ ತಾನೇ ನಮ್ಮ ಜೇಡಿ ತಂದುಕೊಟ್ಟು ಇದು ಒಂದೇ ಹೋಬಳಿಗೆ 150 ಲಕ್ಷ ಸಹಾಯಧನ ಕೊಟ್ಟಿದ್ದೀವಿ. ಏನು ಒಂದು ವಿತರಣೆ ಮಾಡ್ತಾ ಇದ್ದೀವಿ. ಇದು ಒಂದು ಹೋಬಳಿ, ನಾನು ತಾಲೂಕಿಗೆ, ಜಿಲ್ಲೆಗೆ ಹೇಳ್ತಾ ಇಲ್ಲ. ತಾಲೂಕಿಗೆ 23 ಕೋಟಿ ಜಿಲ್ಲೆ ಕೊಟ್ಟಿದ್ದೀವಿ, ಅಲ್ವೇನಪ್ಪ? 23 ಕೋಟಿ ಕೊಟ್ಟಿದ್ದೀವಿ ಈ 1.5 ವರ್ಷದಲ್ಲಿ. 49,330 ಫಲಾನುಭವಿಗಳು. ಇದೊಂದು ಹೋಬಳಿಗೆ 520 ಫಲಾನುಭವಿಗಳು. ಸಾವಿರಾರು ಕೋಟಿ ಸಹಾಯಧನವನ್ನು ಕೊಟ್ಟಿದ್ದೀವಿ. ರೈತರಿಗೆ 50 ಲಕ್ಷದವರೆಗೂ ಸಬ್ಸಿಡಿ ಕೊಟ್ಟಿದ್ದೀವಿ. 10,000, 20,000, 50,000, 1 ಲಕ್ಷ, 2 ಲಕ್ಷ ಸಬ್ಸಿಡಿ ಹಿಡಿದು ಈ ಕಬ್ಬು ಕಟಾವು ಮಾಡೋ ಮಿಷನ್ಗೆ 1 ಕೋಟಿಗೆ 50 ಲಕ್ಷ ಸಬ್ಸಿಡಿ. ಶಂಕರೇಗೌಡ ಅಂತ ಮದ್ದೂರು ತಾಲೂಕಿನಲ್ಲಿ ತಗೊಂಡ್ರಲ್ಲ, ಅವರಿಗೆ 40 ಲಕ್ಷ ಸಬ್ಸಿಡಿ ಕೊಟ್ಟಿದ್ರು ಒಬ್ಬ ರೈತನಿಗೆ. ಆ ಥರದ್ದು ಏನಾದ್ರು ದೇಶದಲ್ಲಿ BJP ಸರ್ಕಾರ ಅಥವಾ ನಮ್ಮ ಕುಮಾರಣ್ಣ ಇದಾರಲ್ಲ, ಅವರ ಆಡಳಿತ ಮಾಡೋದನ್ನ ಕೊಟ್ಟಿದ್ರ ಅಂತ ನೋಡಿ, ತಿರುಗಿ ನೋಡಿ, ಹಿಂದೆ ಒಂದ್ಸಲ ನೋಡಿ. ಆ ಥರದ್ದು ಯಾವುದಾದ್ರು ಒಬ್ಬ ರೈತರಿಗೆ ಅವ್ರು ಕೊಟ್ಟಿದ್ರು. ಇದಲ್ಲದೆ ನಾವು ಪೆನ್ಷನ್ನು ಅಥವಾ ಇನ್ನಿತರೆ ಮಕ್ಕಳಿಗೆ 6 ದಿವಸ ಮೊಟ್ಟೆ ಕೊಡೋದು, ಬುಕ್ ಕೊಡೋದು, ಎಲ್ಲ ಥರದ ಕಾರ್ಯಕ್ರಮನ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಬೋರ್ವೆಲ್ ಕೊಡಿಸ್ಕೊಡೋದು, ಈ ಥರದ ಅನೇಕ ಸ್ಕೀಮ್ಗಳನ್ನ ಯೋಜನೆ 5,850 ಆಗಿದೆ. ಕೋಡಿ 150 ಆಗಿದೆ. ಪೊಲೀಸ್ ಠಾಣೆಗೆ
6 ಗುಂಟೆ ಜಾಗ, ಕಿತ್ತೂರು ರಾಣಿ ಚೆನ್ನಮ್ಮಂಗೆ 5 ಎಕರೆ ಜಾಗ, ಅಗ್ನಿಶಾಮಕ ದಳಕ್ಕೆ 1 ಎಕರೆ, ಮಾಜಿ ಸೈನಿಕರ ನಿವೇಶನಕ್ಕೆ 1 ಎಕರೆ, ನಾಡ ಕಚೇರಿಗೆ 2 ಗುಂಟೆ, ಆಧಾರ್ ಸೀಡಿಂಗ್ 86,000 ಪಾಣಿಗಳು, ಭೂ ರಕ್ಷಣಾ ಯೋಜನೆ ಸೊ 18,31,000 ಪೇಜನ್ನು ಸ್ಕ್ಯಾನಿಂಗ್ ಮಾಡ್ತಕ್ಕಂಥದ್ದು. ಇವತ್ತು ಇಷ್ಟು ಇಡೀ ಜಿಲ್ಲೆನಲ್ಲಿ 20,000 ಕೇಸು ರೆವಿನ್ಯೂ ಕೇಸಸ್ಸನ್ನು ಬಗೆಹರಿಸಿದ್ದಾರೆ. 200-300 ಆಗ್ತಿದ್ದಂಥ ಪೋಡಿ 2,288 ಜಿಲ್ಲೆನಲ್ಲಿ 966 ಕೆರೆ ಅಳತೆ ಮಾಡಿ ಪೂರ್ಣಗೊಂಡಿರ್ತಕ್ಕಂಥದ್ದು. ಶೇಕಡ ಈ ಡೀಮ್ಡ್ ಫಾರೆಸ್ಟ್ ರೈತರ ಜಮೀನು ಕಿತ್ತಾಪತಿ ಆಗ್ತಾ ಇದೆಯಲ್ಲ, ಅದು 35% ಸರ್ವೆ ಮಾಡಿದ್ವಿ. ಇನ್ನು ಉಳಿದು ಸರ್ವೆ ಮಾಡಿ ಆದಷ್ಟು ಬೇಗ ಕ್ಲಿಯರ್ ಮಾಡಿ. 60% ಜನರ ಬದುಕಿನಲ್ಲಿ ಏನಾದ್ರೂ ಸಮಸ್ಯೆಗೆ ಪರಿಹಾರ ಅಥವಾ ಬದಲಾವಣೆ ಮಾಡದೇ ಇದೆ, ನನ್ನ ಮಂತ್ರಿಯಾಗೂ ಅದಕ್ಕೆ ಅನ್ಯಾಯ ಮಾಡ್ದಂಗೆ ಆಗಲ್ವಾ, ಅಥವಾ ದ್ರೋಹ ಮಾಡ್ದಂಗೆ ಆಗಲ್ವಾ, ನ್ಯಾಯ ಕೊಟ್ಟಂಗೆ ಆಗುತ್ತಾ? ಅದಕ್ಕೋಸ್ಕರ ಇವತ್ತು ಅನೇಕ ಮೊನ್ನೆ ಮೆಕ್ಕೆಜೋಳ ಬೆಳೆದು ಬಿಟ್ಟಿದ್ದಾರೆ ಜನ. ರೇಟ್ 16 ರೂಪಾಯಿ ಬಂದಿದೆ, 1,600 ರೂಪಾಯಿ, 22,400 ರೂಪಾಯಿ ರೇಟ್ ಇಡಬೇಕಾಗಿತ್ತು. 24,000 ಅಲ್ಲ, 24,000 ಇರಬೇಕಾಗಿತ್ತು. 16,000 ಆಗಿಬಿಟ್ಟಿದೆ ಕ್ವಿಂಟಾಲಿಗೆ, ಟನ್ನಿಗೆ. ಅದನ್ನು ಕೇಂದ್ರ ಸರ್ಕಾರ ಪರ್ಚೇಸ್ ಮಾಡ್ಲಿಕ್ಕೆ ಅನುಮತಿ ಕೊಟ್ಟಿಲ್ಲ. ಹೇಳಿದ್ರೆ ಜೋಶಿ ಏನೋ ಒಂದು ಹೇಳ್ತಾರೆ, ಕುಮಾರಸ್ವಾಮಿ ಏನೋ ಒಂದು ಹೇಳ್ತಾರೆ. ಪಾಪ ನಿಮ್ಮನ್ನು ತಪ್ಪು ನಮ್ಮನ್ನು ಕೇಳೋದು ಅಂತ ಹೇಳಲ್ಲ. ನಿಮಗೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ನಮ್ಮ ಸಮಸ್ಯೆ ಮುನ್ಸೋಕ್ಕಾಗತ್ತಾ? ನಮಗೆ ಸಿಕ್ಕೋ ನೀವು ನಿಮ್ಮ ಬಗೆಹರಿಸಿದ್ದೀರ. ನಾನು ಮುಖ್ಯಮಂತ್ರಿಗಳು 10 ಮೀಟಿಂಗ್ ಮಾಡಿದ್ದೀನಿ. ಡಿಸ್ಲರಿಯವ್ರಿಗೆ ಎತ್ನಾಲ್ಗೆ ಬಳಸಬೇಕು ತಗೊಳ್ಳಿ ಅಂತ. ಎತ್ನಾಲ್ ತಯಾರು ಮಾಡಲಿಕ್ಕೆ ಮಹಾರಾಷ್ಟ್ರಕ್ಕೆ ಕೊಡ್ತಾರೆ, ನಮಗೆ 2 ತಿಂಗಳು ಮಾಡೋ ಫ್ಯಾಕ್ಟ್ರಿಗೆ ಅನುಮತಿ ಇಲ್ಲ. MSPನಲ್ಲಿ 24,000 ರೇಟ್ ಇದೆ, ಪರ್ಚೇಸ್ ಮಾಡೋಕ್ಕೆ ಅನುಮತಿ ಇಲ್ಲ. ಏನೇನೋ ಪೋಲ್ಟ್ರಿ ಫಾರಮ್ನವರು, ಡಿಸ್ಲರಿಯವರು ಅವರೆಲ್ಲ ಕರೆದು ಮೀಟಿಂಗ್ ಮಾಡಿ ಇವತ್ತು ಒಂದಷ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡಿದ ಮೇಲೆ ನಿನ್ನೆಯಿಂದ 19,000 20,000 ರೂಪಾಯಿ ರೇಟು ಒಂದು ಸ್ವಲ್ಪ ಹೆಚ್ಚಾಗಿದೆ. ನೀವು ಹೇಳ್ಬೋದು, ನಿಮ್ಮನ್ನು MLA ಮಾಡಿದ್ವಿ, ನಮ್ಗೆ ಯಾಕೆ ಈ ಸಮಸ್ಯೆ ಹೇಳ್ತೀರಾ, ನಮ್ಮ ಪರಿಹಾರ ಕೊಡ್ರಿ. ಅವ್ರು ಮಾಡದೇ ಇದ್ರು ಪರಿಹಾರ ಹುಡುಕ್ತಾ ಇರೋದು ಅದಕ್ಕೋಸ್ಕರ. ನಮ್ಮ ಸರ್ಕಾರ ತಂದಿರೋದಕ್ಕೆ, ನಮ್ಮನ್ನು MLA ಮಾಡೋದಕ್ಕೆ, ನಮ್ಮನ್ನು ಮಂತ್ರಿ ಮಾಡಿ. ಆದರೆ ಈ ರಾಜ್ಯದಲ್ಲಿ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕೊಡ್ತೀವಲ್ಲ ಕೇಂದ್ರ ಸರ್ಕಾರಕ್ಕೆ, ಅವರು ಸಹ ನಮ್ಮ ರಾಜ್ಯಕ್ಕೆ ಮಾಡಬೇಕಲ್ಲ. ಇದನ್ನ ಯಾರು ಕೇಳಬೇಕು? ನಾವು ಹೋಗಿ ಮೆಮೊರಾಂಡಮ್ ಕೊಡ್ತೀವಿ, ನಾವು ಹೋದ್ಮೇಲೆ ಇರ್ತಾರೆ ಮೆಮೊರಾಂಡಮ್, ಪ್ರಧಾನಮಂತ್ರಿ ಒಂದು ಕಾಪಿ ಕೊಟ್ಬಿಟ್ಟು ಕಳಿಸ್ತಾರೆ ಮುಖ್ಯಮಂತ್ರಿಗಳು. ಆದರೆ ನಮ್ಮ ರಾಜ್ಯದ ಸಮಸ್ಯೆ ಬಗ್ಗೆ MP-ಗಳು ಮಂತ್ರಿಗಳು ಕೇಳಬೇಕಲ್ಲ, ಕೇಳಲ್ಲ. ಅದರಿಂದ ನಮ್ಗೆ ಈ ನೋವು, ನಿಮ್ಗೆ ಈಗ ಅನ್ಯಾಯ. ಇದನ್ನ ನಿಮ್ಮ ಮುಂದೆ ನಾನು ಹೇಳಬೇಕಾಗತ್ತಲ್ಲ. ಇದು ರಾಜ್ಯದ ಮಧ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಸಮಸ್ಯೆ. ನಾನು ಅಲ್ಲಿಂದ ನಮ್ಮ ಕೊಪ್ಪ ಹೋಗಿ ಸೀಮಿತವಾಗಿ ಬಂದೆ. ಇವತ್ತು ಅಲ್ಲಿ ಕಂಪ್ಯೂಟರ್ ಇಟ್ಟು ನಮ್ಮ ಹುಡುಗರೆಲ್ಲ ಕೂತವ್ರು, ನಮ್ಮ ಅಧಿಕಾರಿಗಳು, ನಮ್ಮ DC ಅವರು, ನಮ್ಮ CEO, ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇರ್ಬೋದು. ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಒಬ್ಬರ ಹತ್ರ ದೋಷ ಇರ್ಬೋದು. ಆದರೆ ನನಗೆ ನೀವೆಲ್ಲ ಅಧಿಕಾರಿನ ಹೊಗಳಿದ್ರು ಅಂತ ಅನ್ಬೋದು. ಸಾಕಷ್ಟು ಜನಪರವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರ ಕೈಯಲ್ಲಿ ಶಕ್ತಿ ಮೀರಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಕಾನೂನು ವಿರುದ್ಧವಾಗಿರೋದು ಹೋದಾಗ ಆಗದೆ ಇದ್ರೆ ನಿಮ್ಗೆ ಬೇಜಾರಾಗುತ್ತೆ. ಅದನ್ನು ಬಿಟ್ಟು ಅಥವಾ ಅಲ್ಲಿ ಇಲ್ಲಿ ಮಧ್ಯದಲ್ಲಿ ಕೆಲವು ತಪ್ಪು ಇರ್ಬೋದು. ಇವತ್ತು ನೀವು ಯಾರು ನೋಂದಣಿ ಮಾಡಿಸಿ ಕೊಟ್ಟೋಗಿರ್ತೀರೋ ಅದನ್ನೆಲ್ಲವನ್ನು ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕಾನೂನು ಪರವಾಗಿ ಅಥವಾ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೆ ಸರಿಪಡಿಸಿ. 100ಕ್ಕೆ 100 ಮಾಡೋದೇ ಇಲ್ಲ ಅಂದಾಗ ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ನೀವು ತಿಳ್ಕೋಬೇಕು. ಅದಕ್ಕೆ ಏನಾದರೂ ಕೋರ್ಟಲ್ಲೋ ಇನ್ನೊಂದರಲ್ಲೋ ಬಗೆಹರಿಸ್ಕೊಳ್ಳಿಕ್ಕೆ ಏನು ಅವಕಾಶ ಇದೆ ಅಂತ ನೋಡಬೇಕು ನೀವು. ಇದು
ಕೊಪ್ಪ ಹೋಬಳಿಗೆ ನಾನು 3ನೇ ಬಾರಿ ಜನಸಂಪರ್ಕ ಮಾಡ್ತಾ ಇರ್ತಕ್ಕಂಥದ್ದು. ಹೆಚ್ಚು ನಾನು ಬರ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಜನಸಂಪರ್ಕ ಮಾಡಿ ನೀವೇನೇನು ಕೊಡ್ತೀರಾ ಅದನ್ನೆಲ್ಲ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟು ರಿವ್ಯೂ ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಅಭಿವೃದ್ಧಿ ಪಾಪ ನಮ್ಮ ಬೇರೆಯವರು ಯಾರು ಮಾತಾಡೋಕ್ಕೆ ಅವ್ರಿಗೆ ಅವ್ರ ಬಂಡವಾಳ ಗೊತ್ತಿದೆ. ನಮ್ಮಲ್ಲೇ ಕೆಲವರು ಸಮಾಧಾನ ಇದೆ. ನಾನು ಎಲ್ಲರ ಜೋಬು ತುಂಬಿಸೋಕ್ಕಾಗಲ್ಲ, ಅಥವಾ ಎಲ್ರಿಗೂ ರಾಜಕೀಯವಾಗಿ ಸ್ಥಾನಮಾನ ಕೊಡ್ಲಿಕ್ಕಾಗಲ್ಲ. ಒಬ್ಬಿಬ್ಬರಿಗೆ ಅವಕಾಶ ಕೊಡ್ಬೋದು, ಒಬ್ಬಿಬ್ಬರಿಗೆ ಕಟ್ಟ ಅಂದಾಗ ಸಹಾಯ ಮಾಡ್ಬೋದು. ಈ ಥರ ಸಾರ್ವಜನಿಕವಾಗಿ ಪ್ರತಿ ಮನೆಗೆ 5 ಗ್ಯಾರಂಟಿ ಕೊಡ್ತೀವಿ, ರೈತರಿಗೆ ಸಬ್ಸಿಡಿ ಬೇರೆ ಕೆಲಸ ಕೊಡ್ತೀವಿ, ಬೀಜ ಕೊಡ್ತೀವಿ, ಬಿತ್ತನೆ ಕೊಡ್ತೀವಿ. ಸಾರ್ವಜನಿಕವಾಗಿ ನಾನು ಮಾಡ್ಬೋದು, ವೈಯಕ್ತಿಕವಾಗಿ ನನ್ನ ಶಕ್ತಿ ಮೀರಿ ಮಾಡ್ತೀನಿ. ಅದನ್ನೂ ಜಾಸ್ತಿ ಮಾಡಿ ಅಂತ ನಾನು ನೀವು ಹೇಳಿದ್ರೆ ತಪ್ಪಲ್ಲ, ಬಟ್ ನನ್ನ ಕೈಲಿ ಆಗದೇ ಇದ್ದಾಗ ಏನೋ ಮಾಡಲಿಕ್ಕೆ. ನಾನು 2013ರಿಂದ 18 MLA ಇದ್ದೆ. ಇಲ್ಲಿ ಒಂದು 4-5 ಹೇಳ್ತೀವಿ. ಕೊಪ್ಪದಿಂದ ಆಬಲ್ವಾಡಿ ಮೇಲೆ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ವಿ. ಹೆಂಗಿತ್ತು ಅಂತ ನಿಮಗೆ ಗೊತ್ತಿರಬೇಕು. ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ ಯೋಚನೆ ಮಾಡಬೇಕು. ಹೊಸಕಾವಿಗೆ ಹೆಂಗಿತ್ತು ಅಂತ ಯೋಚನೆ ಮಾಡಬೇಕು. ಕೊಪ್ಪದಿಂದ ಬೆಕ್ಕಳಿಗೆ ಹೆಂಗೆ ಹೋಯ್ತಿದ್ರಿ ಅಂತ ಯೋಚನೆ ಮಾಡಬೇಕು. ಕೊಪ್ಪದಿಂದ ಗೂಳೂರು ದೊಡ್ಡಿ ಮೇಲೆ ಮಂಡ್ಯಕ್ಕೆ ಹೋಗೋರು ಹೆಂಗೆ ಹೋಯ್ತಿದ್ರಿ ಅಂತ ಯೋಚನೆ ಮಾಡಬೇಕು. ಇನ್ನು ಬೇರೆ ರಸ್ತೆ ಎಲ್ಲ ಹೇಳಕ್ ಹೋಗಲ್ಲ. ಅವೆಲ್ಲ ಮಾಡೋದ್ನಲ್ಲ. ಬೆಸಗಳ್ಳಿಯಿಂದ ಕೋಣಸಾಲೆ ಮೇಲೆ ಬೆಟ್ಟಕೋಟೆಗೆ ಬರೋದು, ಬಿದ್ರಕೋಟೆಗೆ ಬರೋದು. 50,000ದಲ್ಲಿ ಸೋಲ್ಸಿದ್ರಿ ಕ್ಷೇತ್ರದಲ್ಲಿ. ಯಾರು ಕಡಿಮೆ ಜಾಸ್ತಿ ಅಲ್ಲ. ಅವೆಲ್ಲ ಮಾಡೋದ್ನಲ್ಲ 50,000ದಲ್ಲಿ ಸೋಲ್ಸಿದ್ರಿ. ನಾನು ಯಾವತ್ತೂ ನಿಮ್ಮನ್ನ ಸೋಲ್ಸಿದ್ರಿಂದ ಬೇಜಾರು ಮಾಡ್ಕೊಂಡು ಓಡೋಗ್ಲಿಲ್ಲ. ನಿಮ್ಮನ್ನು ಒಂದು ಮಾತು ನಾನು ತಪ್ಪಾಗಿ ಭಾವಿಸ್ತಿಲ್ಲ. 50,000ದಲ್ಲಿ ಸೋಲ್ಸಿದ್ರಿ, ಕಡಿಮೆ ಅಲ್ಲ. ಯಾರು ಒಬ್ರಿಗೆ ಒಂದು ಕೆಪಾಲ್ ಕೊಡಿದ್ರೆ ತಡ್ಕತಾನೆ. ನೀವು 1 ಕೆಪಾಲ್ ಕೊಡಿಲಿಲ್ಲ, 2 ಕೆಪಾಲ್ ಕೊಡಿಲಿಲ್ಲ. ಕೆಳಗಡೆ ಯಾರೋ ದರೋಡೆ ಮಾಡ್ದಂಗೆ ಸಿಕ್ಕಿದ್ರೆ ಕಾಲಲ್ಲಿ ತುಣಿತಾರಲ್ಲ, ಹಂಗೆ ತುಣಿದ್ರಿ. ಏನ್ರಮ್ಮ, ಯಾರಿಗೇನು ಸಿಕ್ತು ಅದರಲ್ಲೇ ಹೊಡೆದ್ರಿ. ತಡ್ಕೊಂಡೆ ನಾನು. ಮತ್ತೆ ನೀವು 5 ವರ್ಷ ಸುಮ್ಮನಿತ್ತು. ಮತ್ತೆ ನೀವು ಅದೇ ಜನ ನನ್ನ ವಿಧಾನಸಭೆಗೆ ಕಳಿಸಿದ್ರಿ. ಆ 5 ವರ್ಷ ನಾನು ಮಾಡಿರೋ ಈ ಕೆಲಸ ಬಿಟ್ಟು ಸರಸ್ವತಿ ಥಿಯೇಟ್ರ್ ಇದು ಕಲ್ಯಾಣಮಂಟದಿಂದ ನಿಮ್ಮ ಊರೊಳಗಡೆ ನೆಮ್ಮಿನಾಯಕಗಳಿರೋ ರಸ್ತೆ ಮಾಡಿದ್ರ? ಶಾಶ್ವತಿ ಕಲ್ಯಾಣಮಂಟದಿಂದ ಹೋಗೋ ರಸ್ತೆನ? ತಗ್ಗಳ್ಳಿಯಿಂದ ಮೂಡಿಯ ಅರ್ಗನಮೇಳೆ ಉಪ್ಪರ್ಕೊ ಆ ರಸ್ತೆ ಮಾಡಿದ್ರ? ಕೊಪ್ಪದಿಂದ ಗೂಡು ದೊಡ್ಡಿಯವರಿಗೆ ನಿಂತೋಗಿದ್ದಲ್ಲ, ಅರ್ಧ ರಸ್ತೆ ಕಿತ್ತೋಗಿದ್ದಲ್ಲ, ಮಾಡಿದ್ರ? ಬಿದರಕೋಟೆಯಿಂದ ಅಲ್ಲೆಗೆರೆಗೆ ಹೋಗೋ ರಸ್ತೆ 50 ವರ್ಷದಿಂದ ಕೇಳ್ತಾ ಇದ್ದೀನಿ ಅಂದಿದ್ರಲ್ಲ, ಮಾಡಿದ್ರ? ಮೂಡಿಯ ಹಳ್ಳಿ ಹೇಳಿದ್ನಲ್ಲ. ಕೌಡ್ಲೆಯಿಂದ ಗಟ್ಟಳ್ಳಿಯಿಂದ ನಾಗನಹಳ್ಳಿಗೆ ಹೋಗೋ ರಸ್ತೆ ನಿಂತೋಗಿದ್ದಲ್ಲ, ಮಾಡಿದ್ರ? 5 ವರ್ಷ. ನಾನು ಎಲ್ಲನೂ ಹೇಳಕ್ಕೆ ಹೋಗಲ್ಲ. 5 ವರ್ಷ ಏನೂ ಮಾಡಲಿಲ್ಲ. ಈಗ ನಿಮ್ಮ ಮುಂದೆ ಮತ್ತೆ ನೀನೇ ಶಾಸಕನ ಮಾಡಿ ಬಂದಿದ್ದೀನಿ. ಹೆಚ್ಚು ಕಡಿಮೆ ಒಂದು ಈ 2.5 ವರ್ಷದಲ್ಲಿ 300ರಿಂದ 500 ಕೋಟಿ ಇದೊಂದು ಹೋಬಳಿಗೆ ಅಭಿವೃದ್ಧಿ ಕೊಟ್ಟಿದ್ದೀವಿ. ಇನ್ನೂ 2,000 ಕೋಟಿ ಕೊಟ್ಟರು ಕೆಲಸ ಮುಗಿಯಲ್ಲ. ಇನ್ನೂ 2,000 ಕೋಟಿ ಕೊಟ್ಟರು ಕೆಲಸ ಮುಗಿಯಲ್ಲ. ಹಂಗಂತೇಳಿ ಈ ರಾಜ್ಯದಲ್ಲಿರೋ